ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವಾಗ ನಮ್ಮ NDRF ರೆಸ್ಕ್ಯೂ ಬೋಟ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಅಲ್ಲಿ ಹಿಂದ್ಗಡೆ ಕಾಣ್ತಿದೆಯಲ್ಲ, ಅದೇ ನಮ್ಮ ರೆಸ್ಕ್ಯೂ ಬೋಟ್. ಬನ್ನಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ, ಬನ್ನಿ ನೋಡೋಣ. ಇದೆ ನೋಡಿ ಫ್ರೆಂಡ್ಸ್, ನಮ್ಮ NDRF ರೆಸ್ಕ್ಯೂ ಬೋಟ್. ಒಂದು ಹುಡುಗ ನೀರಲ್ಲಿ ಮುಳುಗೋಗಿದ್ದ, ಸತ್ತೋಗಿದ್ದ, ಒಂದು ಡೆಡ್ ಬಾಡಿ ಹುಡುಕ್ತಾ ಇದ್ವಿ, ಅವಾಗ ವಿಡಿಯೋ ಮಾಡಿದ್ವಿ. ಈ ಥರ ಬೋಟ್ನ ನೀವು ದಾಂಡೇಲಿಯಲ್ಲಿ ನೋಡಿರ್ಬೋದು, ರಾಫ್ಟಿಂಗಲ್ಲಿ. ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೇಮೇ ಅನಿಸುತ್ತೆ, ಬಟ್ ಇದು ಕ್ವಾಲಿಟಿಯಲ್ಲಿ ತುಂಬ ಅದಕ್ಕಿಂತ ಹೈ ಲೆವೆಲ್ ಆಗಿದೆ. ಇವಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ನಾನು ಏನೇ ವಿಡಿಯೋ ಹಾಕಿದ್ರು ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈ ಯೋಧನಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ತಾರೆ. ನನಗೂ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಾಡೋದಕ್ಕೆ ಎನ್ಕರೇಜ್ ಆಗುತ್ತೆ. ಬನ್ನಿ ಈಗ ನಮ್ಮ ರೆಸ್ಕ್ಯೂ ಬೋಟ್ ಬಗ್ಗೆ ತಿಳ್ಕೊಳ್ಳೋಣ. ಇದು IRB ಬೋಟ್ ಫ್ರೆಂಡ್ಸ್, ಇನ್ಫ್ಲಾಟೇಬಲ್ ರೆಸ್ಕ್ಯೂ ಬೋಟ್ ಅಂತ ಕರಿತೀವಿ. ಇದು 3 ಲೇಯರಲ್ಲಿ ಮಾಡಿರ್ತಾರೆ. ಮೇಲ್ಗಡೆ ಒಂದು ಲೇಯರ್ ಇದೆ, ಒಳಗಡೆ ಇನ್ನೊಂದು ಲೇಯರ್ ಇದೆ, ಅದರೊಳಗಡೆ ಇನ್ನೊಂದು ಥಿನ್ ಲೇಯರ್ ಇರುತ್ತೆ. ಇದು ಎಷ್ಟೇ ಹಾರ್ಡ್ ಸರ್ಫೇಸಲ್ಲಿ ಇಟ್ಟರು ನಾವು ಏನಾಗೋದಿಲ್ಲ, ಅಷ್ಟು ಬೇಗ ಇದು ಪಂಚರ್ ಆಗೋದಿಲ್ಲ. ತುಂಬ ಹಾರ್ಡ್ ರಬ್ಬರ್, ಇದು ಸಾಫ್ಟ್ ರಬ್ಬರ್ ಅಲ್ಲ, ಇದು ತುಂಬ ಹಾರ್ಡ್ ಇರುತ್ತೆ, ಏನಾಗೋದಿಲ್ಲ. ಬನ್ನಿ ಈಗ ಇದರ ಕೆಪಾಸಿಟಿ ಮತ್ತು ಇದ್ರದ್ದು ಕ್ಯಾರಿ ಕೆಪಾಸಿಟಿ, ಇದ್ರ ವೆಯ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ನಾವು ಒಂದೇ ಸಲ 11 ಜನ ಇದರಲ್ಲಿ ಕೂರಿಸ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಕ್ಯಾರಿ ಮಾಡ್ಬೋದು. ಇದರ ವೆಯ್ಟ್ ಬಂದ್ಬಿಟ್ಟು 72 kg ವೆಯ್ಟ್ ಇರುತ್ತೆ. ಇದು ನಾವು ಏರೆಲ್ಲ ಹೊಡೆದು ಇದನ್ನ ರೆಡಿ ಮಾಡಿದಾಗ 78 kg ಇದ್ರ ವೆಯ್ಟ್ ಇರುತ್ತೆ. ಮತ್ತು ಇದರಲ್ಲಿ ಫ್ಲೋರ್ ಪ್ಲೇಟ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಸ್ಪೇರ್ ಪಾರ್ಟ್ಸ್ ನೋಡಿ, ಇಲ್ಲಿ ಫ್ಲೋರ್ ಪ್ಲೇಟ್ಸ್ ಹಾಕಿದೀವಲ್ಲ, ಇಲ್ಲೆಲ್ಲ ಫ್ಲೋರ್ ಪ್ಲೇಟ್ಸು, ಇದೆಲ್ಲ ಬೇರೆ ಬೇರೆ ಇರುತ್ತೆ. ನಾವು ಇದನ್ನೆಲ್ಲ ಜೋಡಿಸಿ ಅದಾದಮೇಲೆ ಲಾಸ್ಟ್ಗೆ ಗಾಳಿ ತುಂಬ್ತೀವಿ ಇದರಲ್ಲಿ. ಮತ್ತು ಇದು ಫುಟ್ ಪಂಪ್ ಅಂತ. ನಾವು ಬೋಟಲ್ಲಿ ಹೋಗ್ಬೇಕಾದ್ರೆ ಗಾಳಿ ಏನಾದರೂ ಕಡಿಮೆ ಆದರೆ ನಾವು ಈ ಪೈಪಿನ ಮತ್ತು ಇಲ್ಲಿ ಚೇಂಬರಿಗೆ ಹಾಕಿ ಗಾಳಿನ ನಾವು ಕಾಲಿಂದ ಅದನ್ನು ಪ್ರೆಸ್ ಮಾಡಿ ಗಾಳಿ ಹೊಡ್ಕೊಬೋದು. ಬರೀ ಇದರಲ್ಲೇ ನಾವು ಗಾಳಿ ಹೊಡಿಬೇಕಂದ್ರೆ 1/2 hour ಮೇಲೆ ಟೈಮ್ ಹಿಡಿಯುತ್ತೆ. ನಾವು ಎಲ್ಲ ಕಡೆನೂ ಜನ್ರೇಟರ್ನ ಕ್ಯಾರಿ ಮಾಡ್ತೀವಿ ನಮ್ಮ ಗಾಡಿಯಲ್ಲೇ. ಸೊ ಜನ್ರೇಟರ್ ಕನೆಕ್ಟ್ ಮಾಡಿಕೊಂಡು ನಾವು ಬೇಗ ಗಾಳಿನ ತುಂಬ್ಕೋತೀವಿ. ಎಮರ್ಜೆನ್ಸಿಗೆ ಫುಟ್ ಪಂಪ್ ಇಟ್ಕೊಂಡಿರ್ತೀವಿ. ಇದು ಬಂದು ಫ್ಯೂಯಲ್ ಟ್ಯಾಂಕ್ ಫ್ರೆಂಡ್ಸ್. ಇದರಲ್ಲಿ ಪೆಟ್ರೋಲ್ ಹಾಕ್ತೀವಿ, 25 ಲೀಟರ್ ಇದ್ರ ಕೆಪಾಸಿಟಿ. ಇದು ಟ್ರಾನ್ಸಮ್ ಬೋರ್ಡ್ ಅಂತ ಇದ್ರ ಹೆಸರು. ಇಲ್ಲಿ ನಾವು ಈ ಬೋಟ್ನ ಮೋಟರ್ನ ಫಿಕ್ಸ್ ಮಾಡ್ತೀವಿ, ಅದಕ್ಕೆ OBM ಅಂತೀವಿ, ಓವರ್ ಬೋರ್ಡ್ ಮೋಟರ್ ಅಂತ ಅದ್ರ ಹೆಸರು. ಸೊ ಅಲ್ಲಿಗೆ ಇದನ್ನು ಕನೆಕ್ಟ್ ಮಾಡಿ ನಾವು ಫ್ಯೂಯಲ್ ಕನೆಕ್ಟ್ ಮಾಡ್ತೀವಿ. ಇವಾಗ ಅದು ಗಾಡಿಯಲ್ಲಿದೆ, ಹೊರಗಡೆ ಇಟ್ಟಿಲ್ಲ, ಇದ್ದಿದ್ರೆ ನಾನು ತೋರಿಸ್ತಾ ಇದ್ದೆ. ಇದು ಓರ್ಸ್, ಇದು ಗೊತ್ತಿರಬೇಕಲ್ಲ ನಿಮಗೆ, ಇದು ನೋಡಿದ್ರೆ ಗೊತ್ತಾಗ್ತಿದೆ. ಪೆಟ್ರೋಲ್ ಏನಾದ್ರು ಮುಗಿದಾಗ ಇದ್ರ ಮುಖಾಂತರ ನಾವು ಬೋಟ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ. ಇದು ಲೈಫ್ ಬಾಯ್ ಅಂತ ಇದ್ರ ಹೆಸರು. ಇದು 4 ಜನನ ಒಂದೇ ಸಲ ಕ್ಯಾರಿ ಮಾಡೋಷ್ಟು ಇದು ಕೆಪಾಸಿಟಿ ಇದೆ. ನೀರಲ್ಲಿ ಮುಳುಗಿರೋರಿಗೆ ನಾವು ಇದನ್ನು ಕೊಟ್ಟರೆ ಅವರು 4 ಜನನ ಒಂದೇ ಸಲ ಇದನ್ನು ಹಿಡ್ಕೊಂಡು ಕ್ಯಾರಿ ಮಾಡ್ಬೋದು, ಮುಳುಗೋದಿಲ್ಲ. ಇದು 4 ಜನ ಒಂದೇ ಸಲ ಇದು ಬದುಕಿಸುತ್ತೆ ಅಂತ ಹೇಳ್ಬೋದು. ಇದು ಲೈಫ್ ಲೈನು, ಹಗ್ಗ ಇದು ಮಾಮೂಲಿ, ಇದನ್ನು ನಾವು ಲೈಫ್ ಲೈನ್ ಅಂತ ಕರಿತೀವಿ. ಯಾರಾದರೂ ನೀರಲ್ಲಿ ಮುಳುಗ್ತಾ ಇರ್ತಾರಲ್ಲ ಅವ್ರಿಗೆ ನಾವು ಇದನ್ನು ದೂರದಿಂದ ನಾವು ಅವ್ರನ್ನ ಸೇವ್ ಮಾಡ್ತೀವಿ. ಇದು ನಿಮ್ಗೆಲ್ಲರಿಗೂ ಗೊತ್ತಿರಲೇಬೇಕು, ಲೈಫ್ ಜಾಕೆಟ್ ಅಂತ. ಇದು ವಿತೌಟ್ ಲೈಫ್ ಜಾಕೆಟ್ ನಾವು ಯಾವಾಗಲೂ ನೀರಿಗೆ ಇಳಿಯೋದಿಲ್ಲ ಫ್ರೆಂಡ್ಸ್. ಎಷ್ಟೇ ಎಕ್ಸ್ಪರ್ಟ್ ಸ್ವಿಮ್ಮರ್ ಆಗಿದ್ರು ಕೂಡ ನಾವು ಲೈಫ್ ಜಾಕೆಟ್ ಇಲ್ಲದೆ ನೀರಿಗೆ ಯಾವಾಗಲೂ ಇಳಿಯೋದಿಲ್ಲ. ಲೈಫ್ ಜಾಕೆಟ್ ಹಾಕ್ಕೊಂಡು ನಾವು ನೀರಲ್ಲಿ ಇಳಿದ್ರೆ 72 hours ಅಂದರೆ 3 ದಿನ ನಾವು ನೀರಲ್ಲಿ ಸರ್ವೈವ್ ಆಗ್ಬೋದು, ಮುಳುಗೋದಿಲ್ಲ. 72 hours ನಮ್ಮನ್ನ ಇದನ್ನು ಕಾಪಾಡುತ್ತೆ. ಮತ್ತು ಇದು ಔಟರ್ ಲೈಫ್ ಲೈನ್ ಅಂತ, ಇದು ಇನ್ನರ್ ಲೈಫ್ ಲೈನು. ಇದರಲ್ಲಿ ಇಲ್ಲ ಇನ್ನರ್ ಲೈಫ್ ಲೈನು, ಇನ್ನೊಂದು ಆ ಕಡೆ ಬೋಟಲ್ಲಿದೆ ಇನ್ನರ್ ಲೈಫ್ ಲೈನ್. ಬನ್ನಿ ತೋರಿಸ್ತೀನಿ. ಇದನ್ನಲ್ಲ ಇನ್ನರ್ ಲೈಫ್ ಲೈನ್ ಅಂತೀವಿ ಇದನ್ನು. ಇದು ಓರ್ಸ್ ರೆಸ್ಟು. ಇಲ್ಲಿ ಬ್ಲ್ಯಾಕ್ ಸೀಟ್ ಇದೆಯಲ್ಲ, ಇಲ್ಲಿ ಕೂತ್ಕೊಂಡು ಬೋಟ್ನ ಹ್ಯಾಂಡಲ್ ಮಾಡ್ತಾರೆ, ಡ್ರೈವ್ ಮಾಡ್ತಾರೆ, ಅವ್ರನ್ನ ಕಾಕ್ಸಿಮ್ಯಾನ್ ಅಂತೀವಿ. ಮತ್ತು ಇಲ್ಲಿ ಈ ರೋಪ್ನ ಹಿಡ್ಕೊಂಡು, ಇದು ಮೋರಿಂಗ್ ರೋಪ್ ಅಂತೀವಿ. ಇಲ್ಲಿ ರೋಪ್ ಇದೆಯಲ್ಲ, ಇದನ್ನು ಮೋರಿಂಗ್ ರೋಪ್ ಅಂತೀವಿ. ಇದೇನಕ್ಕೆ ಅಂದರೆ ಎಲ್ಲರೂ ದಡದಲ್ಲಿ ನಾವು ಬೋಟ್ ನಿಲ್ಲಿಸ್ಬೇಕಾದ್ರೆ ಯಾವಾಗಾದ್ರೂ ಮರಕ್ಕೆ ಅಲ್ಲಿ ಇಲ್ಲಿ ಕಟ್ಟಕ್ಕೆ ಬೋಟಲ್ಲಿ ಹೋಗಬಾರ್ದು ಅಂತ ಇರುತ್ತೆ. ಇದನ್ನು ಮೋರಿಂಗ್ ರೋಪ್ ಅಂತೀವಿ. ಇಲ್ಲಿ ನಿಂತ್ಕೊಂಡೊಬ್ರು ಈ ರೋಪ್ನ ಹಿಡ್ಕೊಂಡು ಬೋಟ್ ಯಾವ ಕಡೆ ಹೋಗಬೇಕು ಅಂತ ಡೈರೆಕ್ಷನ್ನು ಡ್ರೈವರ್ ಕೊಡ್ತಾರೆ ಅವರಿಗೆ. ಇವ್ರನ್ನ ನಾವು ಬೋಮ್ಯಾನ್ ಅಂತ ಕರಿತೀವಿ. ಇವ್ರನ್ನ ಐ ಆಫ್ ದ ಬೋಟ್ ಅಂತ ಕರಿತೀವಿ. ಮತ್ತು ಇವ್ರನ್ನ ಇಲ್ಲಿ ಡ್ರೈವರ್ ಇರ್ತಲ್ಲ, ಇವ್ರನ್ನ ಇನ್ಚಾರ್ಜ್ ಆಫ್ ದ ಬೋಟ್ ಅಂತೀವಿ. ಇದು ಫ್ಲೋರ್ ಪ್ಲೇಟ್, ಇದು ನೋಡಿ ಇಲ್ಲಿ ಕೆಳಗಡೆ ಹಾಕಿದೀವಲ್ಲ, ಇದೆಲ್ಲ ಫ್ಲೋರ್ ಪ್ಲೇಟ್. ಇದೆಲ್ಲ ನಮಗೆ ಒಂದೇ ಇವಾಗ ಜೋಡಿಸಿದ್ದೀವಿ. ಇದೆಲ್ಲ ಬೇರೆ ಬೇರೆ ಸ್ಪೇರ್ ಪಾರ್ಟ್ಸ್ ಇರುತ್ತೆ.
ಈ ಔಟರ್ ಲೈನ್ ಮಾತ್ರ ನಮಗೆ ಒಂದು ಪ್ಯಾಕಲ್ಲಿ ಇರುತ್ತೆ, ಮತ್ತೆ ಒಳಗಡೆ ಇದೆಲ್ಲ ಬೇರೆ ಬೇರೆ ಇಟ್ಟಿರ್ತೀವಿ. ನಾವು ಬೋಟ್ ರೆಡಿ ಮಾಡಿದಾಗ ಈ ರೀತಿ ಒಟ್ಟಿಗೆ ಇಡ್ತೀವಿ. ಮತ್ತೆ ಇದು ಯುಟಿಲಿಟಿ ಪೌಚು, ನಾವು ಏನಾದರೂ ಬೋಟ್ಗೆ ಸಂಬಂಧಪಟ್ಟಂಗೆ ಸ್ಪೇರ್ ಪಾರ್ಟ್ಸ್ ಪಂಚರ್ ಆದರೆ ಪಂಚರ್ ಕಿಟ್ ಎಲ್ಲ ಇದ್ರೊಳಗಡೆ ಇರುತ್ತೆ. ಮತ್ತೆ ಇದು ಫಸ್ಟ್ ಏಡ್ ಕಿಟ್ ಫ್ರೆಂಡ್ಸ್. ನಮಗೆ ನಾವು ಜನರನ್ನ ಸರ್ವೈವ್ ಮಾಡ್ತೀವಲ್ಲ, ಅವ್ರಿಗೆ ಸಣ್ಣ ಪುಟ್ಟ ಏನಾದ್ರು ಏಟ್ ಆಗಿದ್ರೆ ಬ್ಯಾಂಡೇಜ್ ಆಗಿರ್ಬೋದು, ಮತ್ತೆ ಡೆಟಾಲ್ ಆಗಿರ್ಬೋದು, ಏನೇ ಫಸ್ಟ್ ಏಡ್ದು ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಇದರಲ್ಲಿ ಇಟ್ಕೊಂಡಿರ್ತೀವಿ. ಇದು ಫಸ್ಟ್ ಏಡ್ ಕಿಟ್ ಆಗಿರುತ್ತೆ. ಇದಿಷ್ಟು ನಮ್ಮ ಬೋಟ್ ಬಗ್ಗೆ ವಿಡಿಯೋ ಫ್ರೆಂಡ್ಸ್. ನನ್ನ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಬಾಯ್ ಬಾಯ್, ಟೇಕ್ ಕೇರ್.